ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಗಿ ಪೊಂಗಲ್ ಮಾಡೋಣ, ಸಿಹಿ ಪೊಂಗಲ್ ಅಂತ ಇದ್ದೀನಿ. ಅದು ಹೇಗೆ ಮಾಡಿದೆ, ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿದ್ದೀನಿ. ಅದನ್ನ ಹೇಗೆ ಮಾಡಿದೆ ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದು ಹೇಗೆ ಮಾಡೋದು ನೋಡೋಣ. ಇವತ್ತು ನಾನು ತುಂಬ ಟ್ರೆಡಿಷ್ನಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಕಟ್ಟಿಗೆ ಒಲೆಯಲ್ಲಿ ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಲೆ ಹಚ್ಕೊಳ್ಳೋಣ ಬನ್ನಿ. ಒಲೆ ಹಚ್ಚಿದಾಯಿತು. ಇವಾಗ ಮಣ್ಣಿನ ಪಾತ್ರೆನ ಇಡ್ತಾ ಇದ್ದೀನಿ. ನಾರ್ಮಲಾಗಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಗ್ಯಾಸ್ ಒಲೆಯಲ್ಲಿ ಮಾಡೋರಾದರೂ ಓಕೆನೇ, ಈ ಥರ ಒಲೆ ನಿಮ್ಗೆ ಅರೇಂಜ್ ಮಾಡೋಕ್ಕಾದರೂ ಓಕೆನೇ. ನಾನಿವಾಗ ಇದರಲ್ಲಿ 1 ಕಪ್ ಆಗೋಷ್ಟು ಹಾಲನ್ನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಾಲು ಜೊತೆಗೆ 2 ಕಪ್ಪು ನೀರನ್ನ ಸೇರಿಸ್ಕೊಳ್ತೀನಿ. ಹಾಲು ಮತ್ತು ನೀರು ಚೆನ್ನಾಗಿ ಬಿಸಿಯಾಗಿ ಕುದಿ ಬರಬೇಕು. ನಂತರ 1 ಕಪ್ ಆಗೋಷ್ಟು ಅಕ್ಕಿನ ಮತ್ತು 1 ಕಪ್ ಆಗೋಷ್ಟು ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೆ. ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಳಿ ಸಾಕು. ಅದನ್ನು ಚೆನ್ನಾಗಿ ತೊಳೆದು ಒಂದು ಸಲ ನೀರನ್ನ ಚೆಲ್ಬಿಟ್ಟು 2ನೇ ಸಲ ನೀರನ್ನ ತೆಗೆದಿಟ್ಕೊಳ್ಳಿ. ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಮತ್ತು ಬೇಳೆನ ಸೇರಿಸ್ಕೊಳ್ಳೋಣ. ತುಂಬ ನೆನೆಸಿರೋದೇನು ಬೇಡ, ಒಂದು 10 ನಿಮಿಷದಷ್ಟು ನೆನೆಸಿಟ್ಕೊಂಡಿದ್ರು ಸಾಕು. ಚೆನ್ನಾಗಿ ತೊಳೆದು ಅದನ್ನ ಹಾಕ್ಕೊಳ್ಳೋಣ. 2ನೇ ಸಲ ತೊಳೆದಿಟ್ಟಿರೋ ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉಕ್ಕು ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ. 2 ಕಪ್ ಆಗೋಷ್ಟು ನಾನು ಅಕ್ಕಿ ತೊಳೆದಿರೋ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕಡಲೆಬೇಳೆನ 2 ಚಮಚದಷ್ಟು ಒಂದು 15 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಳಿ. ಸ್ವಲ್ಪ ಮೆತ್ತಗಾದ್ಮೇಲೆ ಸೇರಿಸ್ಕೊಂಡ್ರೆ ಅದು ಬೇಯಬೇಕಾದ್ರೆ ತುಂಬ ಗಟ್ಟಿಯಾಗಿರಲ್ಲ, ಚೆನ್ನಾಗಿ ಬಾಯಲ್ಲೂ ಸಿಗುತ್ತೆ. ಅದಕ್ಕೋಸ್ಕರ ಕಡಲೆಬೇಳೆ ಸೇರಿಸ್ಕೊಳ್ಳೋದು. ಕಡಲೆಬೇಳೆ ಸೇರಿಸ್ಕೊಳ್ಳೋದ್ರಿಂದ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದು ಸಲ ಕೈ ಆಡಿಬಿಟ್ಟು ನೋಡೋಣ. ಸ್ವಲ್ಪ ಸ್ವಲ್ಪ ಆವಾಗವಾಗ ಕೈ ಆಡ್ತಾ ಇರಬೇಕು, ಯಾಕಂದರೆ ಅಡಿ ಹಿಡಿಬಾರ್ದು. ಅದಕ್ಕೋಸ್ಕರ ಅಕ್ಕಿ ಬೇಳೆ 2 ಒಟ್ಟಿಗೆ ಬೇಯೋದ್ರಿಂದ ಸ್ವಲ್ಪ ಅಡಿ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇರಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿದು ಉಕ್ಕು ಬರುತ್ತೆ. ನಾವು ಅಲ್ಲಿ ತನಕ ಬಿಡೋದು ಬೇಡ. ಈಗ ನೆಕ್ಸ್ಟ್ ಬಂದದಕ್ಕೆ ಬೆಲ್ಲನ 1 ಕಪ್ ಆಗೋಷ್ಟು ಅದನ್ನ ಸೇರಿಸ್ಕೊಳ್ತೀನಿ. ನಿಮಗೆ ಸ್ವೀಟ್ ಏನಾದ್ರು ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಸ್ವೀಟ್ ಜಾಸ್ತಿ ಸೇರ್ಕೋಬೋದು. ನಾನು 1 ಕಪ್ ಅಕ್ಕಿ ಮತ್ತು 1 ಕಪ್ ಬೇಳೆಗೆ 1 ಕಪ್ ಆಗೋಷ್ಟು ಬೆಲ್ಲ ಸೇರಿಸಿದ್ದೀನಿ. ಜಾಸ್ತಿ ಬೇಕಂದರೆ ಇನ್ನೂ ಅರ್ಧ ಕಪ್ ಜಾಸ್ತಿ ಸೇರಿಸ್ಕೋಬೋದು. ಬೆಲ್ಲನ ಚೆನ್ನಾಗಿ ನೋಡಿಬಿಟ್ಟು ಒಳ್ಳೆ ಬೆಲ್ಲನ ತಗೊಂಡಾಗ ಸೇರಿಸ್ಕೊಳ್ಳಿ. ಏಲಕ್ಕಿನ 4 ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 10 ಗೋಡಂಬಿ 10 ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಒಂದು 3 ಚಮಚ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕಾಯಿ ಚೂರು, ತೆಂಗಿನ ಚೂರು ಅಂತಾರಲ್ಲ, ಅದನ್ನು ಹೆಚ್ಚಿಬಿಟ್ಟು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು 1/4 ಕಪ್ ಆಗೋಷ್ಟು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾದ ಸ್ವೀಟ್ ಪೊಂಗಲ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಇಷ್ಟು ಲೂಸಾಗಿದೆ ಅಂತ ಅಂದ್ಕೋಬೇಡಿ, ಇನ್ನೂ ಗಟ್ಟಿ ಆಗುತ್ತೆ ಅದನ್ನ ಆರಿದ ತಕ್ಷಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ಸಿಹಿ ಪೊಂಗಲ್ ತುಂಬ ಈಸಿಯಾಗಿ ಮಾಡ್ಕೊಬೋದು. ನಾನು ಮಾಡಿರೋ ಅದರಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ಇನ್ನೂ ಗಟ್ಟಿ ಆಗುತ್ತೆ. ಇದು ಬಿಸಿ ಆರಿದ ತಕ್ಷಣ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸಿಹಿ ಪೊಂಗಲ್. ಇವತ್ತು ನಾನು ಹೊಸ ಬೆಳೆಗಳೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸಿಹಿಗೆಣಸು, ಅವರೆಕಾಯಿ, ಕಡಲೆಕಾಯಿ, ಪೊಂಗಲ್ ಇದಿಷ್ಟನ್ನು ಇಟ್ಟು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನೀವು ಈ ಥರ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ದರೆ ಸಾನ್ವಿ ಫುಡ್ ಆ್ಯಂಡ್ ಗಾರ್ಡನಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವ ಥರ ಹೊಸ ವೀಡಿಯೋಗಳು ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ, ಅದನ್ನು ನೀವು ನೋಡ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.